ಇವತ್ತು ನಾವು ಟಾಟಾ ಟೆಕ್ನಾಲಜೀಸ್ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಟಾಟಾ ಟೆಕ್ನಾಲಜೀಸ್ ಅನ್ನೋ ಕಂಪ್ನಿ ಇತ್ತೀಚೆಗೆ ತುಂಬ ಪ್ರಸಿದ್ಧ ಆಗ್ತಿದೆ, ತುಂಬ ಪಾಪ್ಯುಲರ್ ಆಗ್ತಿದೆ. ಅದಕ್ಕೆ ಏನು ಕಾರಣ? ಈ ಟಾಟಾ ಟೆಕ್ನಾಲಜೀಸ್ ಅನ್ನೋ ಕಂಪ್ನಿ ಇತ್ತೀಚೆಗೆ ಯಾಕೆ ಪ್ರಸಿದ್ಧ ಆಗ್ತಿದೆ, ತುಂಬ ಪ್ರಸಿದ್ಧ ಆಗ್ತಿದೆ, ಯಾಕೆ ನೀವು ಜಾಸ್ತಿ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಟಾಟಾ ಕಂಪ್ನಿಯು ಸುಮಾರು 19 ವರ್ಷದಿಂದ ಯಾವುದೇ ರೀತಿ IPOಗೆ ಬಂದಿರಲಿಲ್ಲ. IPO ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಬಂದಿರಲಿಲ್ಲ. ಇವಾಗ ಇದು ನವಂಬರ್ 2023ಕ್ಕೆ ಇದರದ್ದು IPOಗೆ ಬಂದಿದೆ. ಅಂದರೆ 5ನೇ ತಾರೀಕು ಡಿಸೆಂಬರ್ 2023ಕ್ಕೆ ಇದು ಲಿಸ್ಟಿಂಗ್ ಆಗುತ್ತೆ. ಹಾಗಾಗಿ ಟಾಟಾ ಟೆಕ್ನಾಲಜೀಸ್ ತುಂಬ ಪ್ರಸಿದ್ಧ ಆಗ್ತಾ ಇದೆ. ಇದರದ್ದು IPO ಬಗ್ಗೆ ನೀವು ನೋಡಬೇಕಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ದಯವಿಟ್ಟು ತಾವು ನೋಡಿ. ಈ ಟಾಟಾ ಟೆಕ್ನಾಲಜೀಸ್ ಸ್ಥಾಪನೆ ಆಗಿದ್ದು 1989ರಲ್ಲಿ. ಇದು ಸ್ಥಾಪನೆ ಮಾಡಿದ್ದು ಟಾಟಾ ಮೋಟರ್ಸ್. ಇದು ಒಂದು ಟಾಟಾ ಮೋಟರ್ಸಿನ ಒಂದು ಸಬ್ಸಿಡರಿ ಕಂಪನಿ. ಅದೇ ರೀತಿ ಟಾಟಾ ಟೆಕ್ನಾಲಜೀಸಿನ ಹೆಡ್ ಕ್ವಾರ್ಟರ್ಸ್ ಬಂದು ಪೂನಾ, ಮಹಾರಾಷ್ಟ್ರದಲ್ಲಿದೆ. ಇದರ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಬಂದು ಅಮೆರಿಕದ ಡೆಟ್ರಾಯ್ಟ್ನಲ್ಲಿ ಇದೆ. ಈ ಟಾಟಾ ಟೆಕ್ನಾಲಜೀಸ್ನಲ್ಲಿ ಸುಮಾರು 11,000 ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಟಾಟಾ ಟೆಕ್ನಾಲಜೀಸ್ ಕಂಪ್ನಿ ಬಂದು ಆಟೋಮೋಟಿವ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದೆ, ಹಾಗೂ ಏರೋಸ್ಪೇಸ್ ಇಂಡಸ್ಟ್ರಿನಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡುತ್ತೆ. ಹಾಗೆ ಇಂಡಸ್ಟ್ರಿಯಲ್ ಹೆವಿ ಮಷಿನರೀಸ್ನಲ್ಲೂ ಟೆಕ್ನಾಲಜಿ ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್, OEM ಸಪ್ಲೈನು ಮಾಡುತ್ತೆ. ಅದೇ ರೀತಿ ಇತ್ತೀಚೆಗೆ ER&D ಅನ್ನೋದು ಪ್ರಾಮುಖ್ಯತೆ ಪಡೆದಿತ್ತು. ಇಂಜಿನಿಯರಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಟಾಟಾ ಟೆಕ್ನಾಲಜೀಸ್ ಈ ಕ್ಷೇತ್ರದಲ್ಲೂ ಭಾಳ ಕೆಲಸ ಮಾಡ್ತಾ ಇದೆ. ಹೀಗೆ ಟಾಟಾ ಟೆಕ್ನಾಲಜೀಸ್ ಜಗತ್ತಿನ ಹಲವಾರು ದೇಶಗಳಲ್ಲೂ ಇದೆ. ಅದರಲ್ಲಿ ನಾರ್ತ್ ಅಮೇರಿಕಾ, ಯುರೋಪ್ ಮತ್ತು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಇದರ ಸೆಂಟರ್ಸ್ಗಳಿದೆ. ಟಾಟಾ ಟೆಕ್ನಾಲಜೀಸಿನ ಅತಿ ದೊಡ್ಡ ಕಸ್ಟಮರ್ಸ್ ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್. ಈ ಟಾಟಾ ಮೋಟರ್ಸ್ ಬಂದು ಇತ್ತೀಚೆಗೆ ತುಂಬ ಜಾಸ್ತಿ ಬೆಳವಣಿಗೆ ಆಯಿತು. ಯಾಕೆ ಅಂದರೆ ಹಲವಾರು ವೆಹಿಕಲ್ಗಳು, ವಾಹನಗಳು ಟಾಟಾ ಮೋಟರ್ಸಿಂದ ನಾವು ಇತ್ತೀಚೆಗೆ ತುಂಬ ನೋಡ್ಬೋದು. ಇದರ ಸೇಲ್ಸ್ಗಳು ತುಂಬ ಜಾಸ್ತಿ ಆಯಿತು. ಟಾಟಾ ಮೋಟರ್ಸ್ ಹೇಗೆ ಬೆಳೀತೋ ಅದೇ ರೀತಿ ಟಾಟಾ ಟೆಕ್ನಾಲಜೀಸು ಕೂಡ ತುಂಬ ಬೆಳೀತಾ ಇದೆ. ಅತಿ ದೊಡ್ಡ ಕಸ್ಟಮರೇ ಟಾಟಾ ಮೋಟರ್ಸ್. ಈ ರೀತಿ ಇವತ್ತು ನಾವು ಟಾಟಾ ಟೆಕ್ನಾಲಜೀಸ್ ಬಗ್ಗೆ ಟಾಟಾ ಟೆಕ್ನಾಲಜೀಸಿನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ನ ಹೇಗೆ ತೊಗೋಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದು ನಂದು ಇನ್ನೊಂದು ವಿಡಿಯೋ ಇದೆ, ಅದನ್ನು ದಯವಿಟ್ಟು ನೋಡಿ. ಇದರಲ್ಲಿ ನಾನು ಟಾಟಾ ಟೆಕ್ನಾಲಜೀಸ್ ಬಗ್ಗೆ ಒಂದು ಹೇಳಿದ್ದೀನಿ, ಅದು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ, ಹೆಚ್ಚು ದೊಡ್ಡ ಕಸ್ಟಮರ್ ಯಾರು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.